ಶ್ರೀವಲ್ಲಿ ಜೊತೆ ಮಾತಾಡಿದ್ರೆ ಇಷ್ಟು ದಿನ ಮೇಡಮ್ ಕೋಪ ಮಾಡ್ಕೋತಾ ಇದ್ರು, ಆದ್ರೆ ಈಗ ನೀನು ಕೋಪ ಮಾಡ್ಕೋತಾ ಇದ್ದಿಲ್ಲ, ಯಾಕೆ? ಅಯ್ಯೋ ದಡ್ಡ, ಇಷ್ಟು ಚಿಕ್ಕೋಳಂಗ್ ನನಗೆ ಅರ್ಥ ಆಗ್ತಿದೆ, ಇಷ್ಟು ಉದ್ದಕ್ಕೆ ಬೆಳ್ದಿದ್ದಿಲ್ಲ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಆಗ್ತಿಲ್ಲ ಅಂತಾನೆ ಅಲ್ವಾ ನಿನಗೆ ಕೇಳ್ತಾ ಇರೋದು. ಸ್ವಲ್ಪ ನಿನಗೇನು ಅರ್ಥ ಆಗಿದೆಯೋ ಅದನ್ನ ನನಗೆ ಹೇಳಿದ್ರೆ ನಾನು ಅರ್ಥ ಮಾಡ್ಕೊತೀನಿ. ಪ್ಲೀಸ್ ಹೇಳು ಪಿಂಕು. ನೀನು ನನ್ನ ಮಾತನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು. ನೀನ್ ಯಾವ್ದು ಫಿಲ್ಮ್ ನೋಡಿಲ್ವಾ? ಬೇಕಾದಷ್ಟು ನೋಡಿದ್ದೀನಪ್ಪ. ಯಾಕೆ? ಯಾವ ಫಿಲ್ಮ್ ನೋಡಿದ್ಯಾ? ನಾನು ಅಣ್ಣವ್ರದ್ದು ಬಂಗಾರದ ಮನುಷ್ಯ ನೋಡಿದ್ದೀನಿ, ಆಮೇಲೆ ನಮ್ಮ ದಾದಂದು ಸೂರ್ಯವಂಶ ನೋಡಿದ್ದೀನಿ, ಅಂಬಿ ಅಣ್ಣಂದು 7 ಸುತ್ತಿನ ಕೋಟೆ ನೋಡಿದ್ದೀನಿ. ಕೋಟೆ ನೋಡಿದ್ದೇನಂತೆ? ಕೋಟೆ ನಾನು ನಿನ್ ಜನರೇಷನ್ಗೆ ಬಂದು ಕೇಳ್ತಿದ್ದೀನಿ, ನೀನು ಯಾವ್ದಾದ್ರು ರವಿಚಂದ್ರನ್ ಸರ್ದು ಮೂವಿ ನೋಡಿದ್ಯಾ? ಯಾಕೆ ನೋಡಿಲ್ಲ ಪಿಂಕಿ? ನೋಡಿದ್ದೀನಿ. ಯಾವುದು ಪ್ರೇಮಲೋಕನಾ? ಪ್ರೇಮಲೋಕ ನೋಡಿದಿರೋದು ಯಾರಿದ್ದಾರೆ ಪಿಂಕಿ? ಆದ್ರೆ ನನಗೆ ರಾಮಾಚಾರಿ ತುಂಬಾ ಇಷ್ಟ. ದಿಟ್ಟು ನಿಂದದೇ ಕ್ಯಾರೆಕ್ಟ್ರು, ದಡ್ಡ. ರಾಮಾಚಾರಿಯಲ್ಲಿ ಮಾಲಾಶ್ರೀ ಇಲ್ವಾ, ಅವ್ರ ಕ್ಯಾರೆಕ್ಟರ್ ಶ್ರಾವಣಿ ಅಕ್ಕಂದು. ಹಾ ಹೌದೌದೌದೌದು, ಕೊಡ್ಬೋದು. ದೊಡ್ಡ ಮನೆ ಹುಡುಗಿ ಅಂದಮೇಲೆ ಅವ್ರಿಗೆ ಆ ಕ್ಯಾರೆಕ್ಟ್ರೇ ಸರಿ. ನಾನು ಕೆಲಸ ಮಾಡೋನಲ್ವಾ, ನನಗೆ ರಾಮಾಚಾರಿ ಕ್ಯಾರೆಕ್ಟ್ರೇ ಆಗುತ್ತೆ. ಅಯ್ಯೋ ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ? ಏಯ್ ಪಿಂಕಿ, ನಾನೇನೋ ಕೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯಾ, ನನಗೆ ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡ.